ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ. ಕೆಲವು ಮುಖ್ಯವಾದ ವಿಷಯಗಳನ್ನ ಮಾತಾಡಬೇಕಾಗಿದೆ, ಅದಕ್ಕೆ ತಮ್ಮ ಅನುಮತಿ ಇಲ್ಲದೆ ಇಲ್ಲಿಗೆ ಬರಬೇಕಾಯ್ತು. ಪರವಾಗಿಲ್ಲ, ಅದೇನು ಹೇಳಿ. ಏನು ಸಾಹೇಬ್ರೆ ಈ ರೀತಿ ಆಗೋಗಿದೆ? ಗೊತ್ತಿದೆ ಸುಮ್ಮನೆ. ಯಾರಿಗೂ ಗೊತ್ತಿಲ್ಲದೆ ಗುಟ್ಟಾಗಿ ಮಹಾಮಂಡಲ ಪೂಜೆ ಮಾಡುವಂತ ಅವಶ್ಯಕತೆ ಏನಿತ್ತು? ನಮ್ಮ ಊರಿನ ಹೆಣ್ಮಗಳ ಪ್ರಾಣನೇ ಹೋಗ್ಬಿಟ್ಟಿದೆ, ನಾವೇನಂತ ತಿಳ್ಕೋಬೇಕು? ನಮಸ್ಕಾರ. ನಮಸ್ಕಾರ. ಯಾರಪ್ಪ ನೀನು? ಪ್ರಕಾಶ ಅಂತ, ಇನ್ಶೂರೆನ್ಸ್ ಏಜೆಂಟ್, ನಾರಾಯಣಪಟ್ಟಣದಲ್ಲಿ. ಹೋದ್ಸಾರಿ ನಿಮ್ಮ ಮಗನಿಗೆ ಓಟ್ ಹಾಕಿದ್ದು. ಯಾವಾಗ ಏನು ಮಾತಾಡಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಮೊದಲೇ ನಾವು ಮೇಘನಾನ್ ಕಳ್ಕೊಂಡು ದುಃಖದಲ್ಲಿದ್ದೀವಿ. ನೀನು ಈಗ ಬಂದು ಈ ಪ್ರಶ್ನೆ ಕೇಳ್ತೀಯಲ್ಲ, ಹೇಳ್ತೀನಿ ಕೇಳು. ಮಧುವಂತಿ ಯಾರನ್ನೋ ಪ್ರೀತಿಸಿ ಅವನಿಂದ ಮೋಸ ಹೋಗಿಲ್ಲ. ಅದಕ್ಕೆ ಎಲ್ಲ ಗಂಡಸರು ಮೋಸ ಮಾಡೋರಂತ ಮಧುವಂತಿ ಮನಸ್ಸಲ್ಲಿತ್ತು. ಅದಕ್ಕೆ ವಿಕ್ರಮ್ ಕೂಡ ಮೇಘನಾಗ್ ಮೋಸ ಮಾಡಬಹುದು ಅನ್ನೋ ಭ್ರಮೆಯಲ್ಲಿ ಮಧುವಂತಿ ಮೇಘನಾ ಮೈ ಮೇಲೆ ಬಂದು ವಿಕ್ರಮ್ಗೆ ಕಾಟ ಕೊಡ್ತಾ ಇದ್ವಿ. ಸಾಕ ಉತ್ತರ? ವೋಟ್ ಹಾಕ್ತೀರಾ ಅಂತ 100 ಪ್ರಶ್ನೆ ಕೇಳ್ತೀರಾ, ಎಲ್ಲದಕ್ಕೂ ಉತ್ತರ ಹೇಳ್ಬೇಕಾ ನಾವು? ನಮ್ಮೂರು ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ವಿಚಾರನೇ. ಎಲ್ಲ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದವರು ಇದೊಂದು ವಿಚಾರನ ಯಾಕೆ ಗುಟ್ಟಾಗಿಟ್ರಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅಷ್ಟೇ. ಇವತ್ತು ಮೂರ್ತಿ ಕುಟುಂಬಕ್ಕೆ ವಿಷಯನ ಮುಚ್ಚಿಟ್ಟು ನಮ್ಮ ಊರಿಗೆ ಅನ್ಯಾಯ ಆಗಿದೆ. ನಮಗೆ ನ್ಯಾಯ ಬೇಕು. ಯಾರು ಕೊಡ್ಬೇಕು ನ್ಯಾಯ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್